ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ವಾಸಿಸುತ್ತಿದ್ದ. ಅವನ ಮನೆ ಮಣ್ಣಿನಿಂದ ಕಟ್ಟಿದ ಚಿಕ್ಕ ಮನೆ. ಮನೆಯ ಮುಂದೆ ತುಳಸಿ ಕಟ್ಟೆ, ಬದಿಯಲ್ಲಿ ಹಸು ಕಟ್ಟಿ ಇಟ್ಟಿದ್ದ ಕಂಬ, ಹಿಂಭಾಗದಲ್ಲಿ ಚಿಕ್ಕ ಹೊಲ. ಬಡತನ ಇದ್ದರೂ ಆ ಮನೆಯಲ್ಲಿ ಪ್ರೀತಿ ತುಂಬಿತ್ತು. ರಾಮಯ್ಯನಿಗೆ ಒಂದು ಕನಸು ಮಾತ್ರ. ನನ್ನ ಮಗ ಅರವಿಂದ್ ದೊಡ್ಡವನಾಗಬೇಕು. ಅರವಿಂದ್ ಚಿಕ್ಕಂದಿನಿಂದಲೇ ತುಂಬಾ ಚಾಣಾಕ್ಷ. ಶಾಲೆಯಲ್ಲಿ ಯಾವಾಗಲೂ ಮೊದಲನೇ ರ್ಯಾಂಕ್. ಗುರುಗಳು ಹೇಳುತ್ತಿದ್ದರು, ಈ ಹುಡುಗ ದೊಡ್ಡ ಅಧಿಕಾರಿಯಾಗ್ತಾನೆ. ಆ ಮಾತು ಕೇಳಿದಾಗ ರಾಮಯ್ಯನ ಕಣ್ಣುಗಳಲ್ಲಿ ಹೆಮ್ಮೆ ತುಂಬುತ್ತಿತ್ತು. ಆದರೆ ಜೀವನ ಸುಲಭವಾಗಿರಲಿಲ್ಲ. ಒಂದು ಮಳೆಗಾಲದ ಬೆಳಗ್ಗೆ ಅರವಿಂದ್ ಶಾಲೆಗೆ ಹೋಗುತ್ತಿದ್ದ. ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು. ಆ ಕಾಯ ಅವನ ಚಪ್ಪಲಿ ಹರಿದು ಹೋಯಿತು. ಅವನ ಸ್ನೇಹಿತರು ನಗತೊಡಗಿದರು. ಬಡವನ ಚಪ್ಪಲಿ. ಅರವಿಂದನ ಕಣ್ಣಲ್ಲಿ ನೀರು ತುಂಬಿತು. ಅವನು ಮನೆಗೆ ಓಡಿಬಂದ. ರಾಮಯ್ಯ ಕೇಳಿದ, ಏನಪ್ಪಾ ಆಯ್ತು? ಅರವಿಂದ್ ಅಳುತ್ತಾ ಹೇಳಿದ, ನನಗೆ ಶಾಲೆಗೆ ಹೋಗೋದಿಲ್ಲ. ಎಲ್ಲರೂ ನಗ್ತಾರೆ. ಆ ರಾತ್ರಿ ರಾಮಯ್ಯ ಮೌನವಾಗಿದ್ದ. ಮನೆಯಲ್ಲಿ ಹಣ ಇರಲಿಲ್ಲ. ಆದರೆ ಮಗನ ಕಣ್ಣೀರು ಅವನಿಗೆ ಸಹಿಸಲಿಲ್ಲ. ಮುಂದಿನ ಬೆಳಗ್ಗೆ ಅವನು ಮಾರುಕಟ್ಟೆಗೆ ಹೋದ. ಅವನ ಕಾಲಿನಲ್ಲಿ ಹೊಸ ಚಪ್ಪಲಿ ಇತ್ತು. ಜೀವನದಲ್ಲಿ ಮೊದಲ ಬಾರಿಗೆ ತೆಗೆದುಕೊಂಡ ಒಳ್ಳೆಯ ಚಪ್ಪಲಿ. ಅವನು ಅದನ್ನೇ ಮಾರಿಬಿಟ್ಟ. ಆ ಹಣದಿಂದ ಮಗನಿಗೆ ಹೊಸ ಶೂ ತಂದ. ಸಂಜೆ ಅರವಿಂದ್ ಆಶ್ಚರ್ಯದಿಂದ ಕೇಳಿದ, ಅಪ್ಪಾ, ನಿಮಗೆ ಚಪ್ಪಲಿ? ರಾಮಯ್ಯ ನಗಿದ, ನನಗೆ ಹಳೆಯದು ಸಾಕಪ್ಪ. ಆ ದಿನದಿಂದ ರಾಮಯ್ಯ ಹರಿದ ಹಳೆಯ ಚಪ್ಪಲಿಯನ್ನೇ ಧರಿಸುತ್ತಿದ್ದ. ಕಾಲ ಕಳೆಯಿತು. ಅರವಿಂದ್ ದೊಡ್ಡ ತರಗತಿಗಳಿಗೆ ಹೋದ. ಶಾಲಾ ಫೀಸ್, ಪುಸ್ತಕ, ಯೂನಿಫಾರ್ಮ್ ಎಲ್ಲವೂ ದುಬಾರಿ. ರಾಮಯ್ಯ ಬೆಳಗ್ಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ರಾತ್ರಿ ಕಟ್ಟಡ ಕಾಮಗಾರಿಯಲ್ಲಿ ಕೂಲಿ. ಕೆಲವೊಮ್ಮೆ ಅವನು ಊಟ ಮಾಡದೆ ಮಲಗುತ್ತಿದ್ದ. ಆದರೂ ಮಗನ ಓದಿಗೆ ಹಣ ಕಡಿಮೆಯಾಗಬಾರದು. ಒಂದು ರಾತ್ರಿ ಲಕ್ಷ್ಮಮ್ಮ ಕೇಳಿದಳು, ನೀನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ? ದೇಹ ಸಹಿಸೋದಿಲ್ಲ. ರಾಮಯ್ಯ ನಿಧಾನವಾಗಿ ಹೇಳಿದ, ನಮ್ಮ ಜೀವನ ಹೋದ್ರೂ ಪರವಾಗಿಲ್ಲ, ಮಗನ ಜೀವನ ಬೆಳಗಬೇಕು. ಲಕ್ಷ್ಮಮ್ಮ ಮೌನವಾಗಿ ಕಣ್ಣೀರು ಹಾಕಿದಳು. ಪಾಕ್ ಫಲಿತಾಂಶ ಬಂದ ದಿನ ಹಳ್ಳಿಯೆಲ್ಲ ಸಂಭ್ರಮಪಟ್ಟಿತು. ಅರವಿಂದ್ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದ. ಗ್ರಾಮದ ಶಿಕ್ಷಕರು ಹೇಳಿದರು, ಇವನಿಗೆ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಸೀಟ್ ಸಿಗಬಹುದು. ಆದರೆ ಸಮಸ್ಯೆ ಹಣ. ಆ ರಾತ್ರಿ ರಾಮಯ್ಯ ಹಳೆಯ ಟಿನ್ ಪೆಟ್ಟಿಗೆ ತೆಗೆದ. ಅದರೊಳಗೆ ಜಮೀನಿನ ದಾಖಲೆಗಳು. ಅದು ಅವರ ಕೊನೆಯ ಆಸ್ತಿ. ಮುಂದಿನ ದಿನ ರಾಮಯ್ಯ ಜಮೀನು ಮಾರಿಬಿಟ್ಟ. ಲಕ್ಷ್ಮಮ್ಮ ಅತ್ತಳು, ನಮ್ಮ ಬದುಕೇ ಇದ್ರಲ್ಲಿ ಇತ್ತು. ರಾಮಯ್ಯ ಉತ್ತರಿಸಿದ, ನಮ್ಮ ಬದುಕಿಗಿಂತ ಮಗನ ಭವಿಷ್ಯ ದೊಡ್ಡದು. ಮೊದಲ ಬಾರಿಗೆ ಅರವಿಂದ್ ಬೆಂಗಳೂರು ನೋಡಿದ. ದೊಡ್ಡ ರಸ್ತೆಗಳು, ಗಾಜಿನ ಕಟ್ಟಡಗಳು, ಇಂಗ್ಲಿಷ್ ಮಾತನಾಡುವ ಜನ. ಆ ನಗರ ಅವನನ್ನು ಬದಲಿಸತೊಡಗಿತು. ಹೊಸ ಸ್ನೇಹಿತರು ಬಂದರು. ಅವನು ಹಳ್ಳಿಯ ಬಗ್ಗೆ ಮಾತನಾಡುವುದೇ ಕಡಿಮೆ ಮಾಡಿಬಿಟ್ಟ. ಒಂದು ದಿನ ರಾಮಯ್ಯ ಹಳ್ಳಿಯ ತಿಂಡಿ ತೆಗೆದುಕೊಂಡು ಕಾಲೇಜಿಗೆ ಬಂದ. ಹರಿದ ಅಂಗಿ, ಹಳೆಯ ಚಪ್ಪಲಿ. ಅರವಿಂದನ ಸ್ನೇಹಿತರು ವಿಚಿತ್ರವಾಗಿ ನೋಡಿದರು. ಅರವಿಂದನಿಗೆ ನಾಚಿಕೆ ಆಯಿತು. ಅವನು ಕೋಪದಿಂದ ಹೇಳಿದ, ಅಪ್ಪಾ, ಇಲ್ಲಿ ಹೀಗೆ ಬರಬೇಡಿ. ರಾಮಯ್ಯನ ಮುಖ ಕ್ಷಣಕ್ಕೆ ಬಾಡಿತು. ಆದರೂ ಅವನು ನಗಲು ಪ್ರಯತ್ನಿಸಿದ. ಸರಿಪ್ಪ, ನಿನ್ನನ್ನು ನೋಡ್ಬೇಕು ಅನ್ನಿಸ್ತು. ಆ ಮಾತು ಅವನ ಹೃದಯವನ್ನು ಮೌನವಾಗಿ ಒಡೆದಿತು. ವರ್ಷಗಳು ಕಳೆದವು. ಅರವಿಂದ್ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಕಾರು, ಫ್ಲಾಟ್, ಹಣ. ಆದರೆ ಮನೆಗೆ ಕರೆ ಕಡಿಮೆಯಾಯಿತು. ರಾಮಯ್ಯ ಪ್ರತಿದಿನ ಫೋನ್ ಕಾಯುತ್ತಿದ್ದ. ಒಮ್ಮೆ ಲಕ್ಷ್ಮಮ್ಮ ಹೇಳಿದಳು, ಮಗ ಬ್ಯುಸಿ ಇರ್ತಾನೆ. ರಾಮಯ್ಯ ನಗಿದ. ಆದ್ರೂ ಒಂದು ದಿನ ಬರುತ್ತಾನೆ. ಪ್ರತಿದಿನ ಸಂಜೆ ಅವನು ಮನೆಯ ಮುಂದೆ ಕುಳಿತು ರಸ್ತೆ ನೋಡುತ್ತಿದ್ದ. ರಾಮಯ್ಯನ ಆರೋಗ್ಯ ಕೆಡತೊಡಗಿತು. ಕೆಮ್ಮು, ಜ್ವರ, ದೌರ್ಬಲ್ಯ. ಡಾಕ್ಟರ್ ಹೇಳಿದರು, ಹೆಚ್ಚು ದಿನ ಕಷ್ಟ. ಆದರೂ ರಾಮಯ್ಯ ಒಂದೇ ಮಾತು ಹೇಳುತ್ತಿದ್ದ, ನನ್ನ ಮಗನನ್ನು ಒಮ್ಮೆ ನೋಡ್ಬೇಕು. ಲಕ್ಷ್ಮಮ್ಮ ಅರವಿಂದ್ಗೆ ಕರೆ ಮಾಡಿದಳು. ಅಪ್ಪನ ಆರೋಗ್ಯ ಸರಿಯಿಲ್ಲಪ್ಪ. ಅರವಿಂದ್ ಉತ್ತರಿಸಿದ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಂತರ ಬರುತ್ತೀನಿ. ಆ ನಂತರ ಬಂದೇ ಇಲ್ಲ. ಒಂದು ರಾತ್ರಿ ರಾಮಯ್ಯ ತನ್ನ ಹಳೆಯ ಚಪ್ಪಲಿಯನ್ನು ತೊಳೆಯತೊಡಗಿದ. ಲಕ್ಷ್ಮಮ್ಮ ಕೇಳಿದಳು, ಇಷ್ಟೇಕೆ? ರಾಮಯ್ಯ ನಿಧಾನವಾಗಿ ನಗಿದ. ಮಗ ಬಂದಾಗ ಕೆಟ್ಟದಾಗಿ ಕಾಣಬಾರದು. ಆ ರಾತ್ರಿ ಅವನು ಒಂದು ಚಿಕ್ಕ ಕವರ್ ತೆಗೆದು ಚಪ್ಪಲಿಯೊಳಗೆ ಅಡಗಿಸಿದ. ಅದರೊಳಗೆ ಹಣ. ವರ್ಷಗಳಿಂದ ಸ್ವಲ್ಪ ಸ್ವಲ್ಪ ಉಳಿಸಿದ್ದ ಹಣ. ಮಗನ ಮದುವೆಗೆ. ಆ ರಾತ್ರಿ ರಾಮಯ್ಯ ಶಾಂತವಾಗಿ ಮಲಗಿದ. ಮತ್ತೆ ಎದ್ದಿಲ್ಲ. ಬೆಳಗ್ಗೆ ಅರವಿಂದನ ಫೋನ್ ಮೊಳಗಿತು. ತಾಯಿಯ ಅಳುವ ಧ್ವನಿ ಕೇಳಿಸಿತು. ಅಪ್ಪ ಹೋಗಿಬಿಟ್ಟಪ್ಪ. ಅರವಿಂದನ ಕೈ ನಡುಗಿತು. ಅವನು ತಕ್ಷಣ ಹಳ್ಳಿಗೆ ಹೊರಟ. ಮನೆ ಮುಂದೆ ಜನ ತುಂಬಿದ್ದರು. ಒಳಗೆ ರಾಮಯ್ಯ ಬಿಳಿ ಬಟ್ಟೆಯಲ್ಲಿ ಮಲಗಿದ್ದ. ಅರವಿಂದ್ ಕುಸಿದು ಬಿದ್ದ. ಅಪ್ಪಾ, ಆದರೆ ಉತ್ತರ ಇರಲಿಲ್ಲ. ಅಂತ್ಯಕ್ರಿಯೆಯ ನಂತರ ಲಕ್ಷ್ಮಮ್ಮ ಒಂದು ಹಳೆಯ ಪೆಟ್ಟಿಗೆ ಕೊಟ್ಟಳು. ಅದರೊಳಗೆ ಹಳೆಯ ಫೋಟೋ, ಬ್ಯಾಂಕ್ ರಸೀದಿ, ಕೆಲವು ಪತ್ರಗಳು, ಹಳೆಯ ಚಪ್ಪಲಿ.
ಅರವಿಂದ್ ಒಂದು ಪತ್ರ ತೆರೆದ. ಅದರಲ್ಲಿತ್ತು, ನನ್ನ ಮಗ ದೊಡ್ಡವನಾಗಬೇಕು ಅನ್ನೋದೇ ನನ್ನ ಕನಸು. ಅವನು ನನ್ನನ್ನು ಮರೆತರೂ ಪರವಾಗಿಲ್ಲ. ಅವನು ಸಂತೋಷವಾಗಿದ್ದರೆ ಸಾಕು. ಅರವಿಂದ್ ಜೋರಾಗಿ ಅತ್ತ. ನಂತರ ಅವನು ಚಪ್ಪಲಿ ಕೈಗೆತ್ತಿಕೊಂಡ. ಅದರೊಳಗೆ ಅಡಗಿಸಿದ್ದ ಕವರ್ ಸಿಕ್ಕಿತು. ಹಣ. ಲಕ್ಷ್ಮಮ್ಮ ಅತ್ತಳು, ನಿನ್ನ ಮದುವೆಗೆ ಅಂತ ಉಳಿಸಿದ್ದ. ಅರವಿಂದನಿಗೆ ಉಸಿರೇ ನಿಂತಂತೆ ಆಯಿತು. ಆ ರಾತ್ರಿ ಅರವಿಂದಪ್ಪ ಕುಳಿತಿದ್ದ ಕುರ್ಚಿಯಲ್ಲಿ ಕುಳಿತ. ತಂದೆಯ ಮಾತುಗಳು ನೆನಪಾದವು. ಮಗ ದೊಡ್ಡವನಾಗಬೇಕು. ಅವನಿಗೆ ತನ್ನ ಯಶಸ್ಸೆಲ್ಲ ವ್ಯರ್ಥ ಅನಿಸಿತು. ಕೋಟಿ ಹಣ ಗಳಿಸಿದ್ದ. ಆದರೆ ತಂದೆಯ ಜೊತೆ ಒಂದು ಕ್ಷಣ ಕೂಡ ಕಳೆಯಲಿಲ್ಲ. ಅವನು ಜೋರಾಗಿ ಅತ್ತ. ಕೆಲ ತಿಂಗಳ ನಂತರ ಹಳ್ಳಿಯಲ್ಲಿ ಹೊಸ ಶಾಲೆ ನಿರ್ಮಾಣ ಆರಂಭವಾಯಿತು. ಹೆಸರು ರಾಮಯ್ಯ ಉಚಿತ ಶಾಲೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ. ಪ್ರವೇಶದ್ವಾರದಲ್ಲಿ ಗಾಜಿನ ಪೆಟ್ಟಿಗೆಯೊಳಗೆ ರಾಮಯ್ಯನ ಹಳೆಯ ಚಪ್ಪಲಿ ಇಡಲಾಯಿತು. ಕೆಳಗೆ ಒಂದು ಸಾಲು, ಒಬ್ಬ ತಂದೆಯ ಹರಿದ ಚಪ್ಪಲಿ. ಒಂದು ಮಗನ ಭವಿಷ್ಯ ಕಟ್ಟಿತು. ಒಂದು ದಿನ ಶಾಲೆಯ ಮಕ್ಕಳು ಆ ಚಪ್ಪಲಿಯನ್ನು ನೋಡುತ್ತಿದ್ದರು. ಒಬ್ಬ ಬಾಲಕ ಕೇಳಿದ, ಸರ್, ಈ ಚಪ್ಪಲಿ ಯಾಕೆ ಇಟ್ಟಿದ್ದೀರಿ? ಅರವಿಂದ್ ಕಣ್ಣೀರನ್ನು ತಡೆಯುತ್ತಾ ನಗಿದ. ಅದು ಚಪ್ಪಲಿ ಅಲ್ಲ, ಒಬ್ಬ ತಂದೆಯ ಪ್ರೀತಿ. ಆಕಾಶದಲ್ಲಿ ಮಳೆ ಶುರುವಾಯಿತು. ಗಾಳಿ ನಿಧಾನವಾಗಿ ಬೀಸಿತು. ಅರವಿಂದ್ ಮೇಲೆ ನೋಡಿದ. ಅವನಿಗೆ ಹಾಗೆ ಅನಿಸಿತು, ಎಲ್ಲೋ ದೂರದಲ್ಲಿ ರಾಮಯ್ಯ ನಗುತ್ತಿದ್ದಾನೆ ಎಂದು. ಇದು ಕೇವಲ ಬಡತನದ ಕಥೆಯಲ್ಲ, ಇದು ತಂದೆಯ ತ್ಯಾಗ, ಮೌನ ಪ್ರೀತಿ ಮತ್ತು ಮಕ್ಕಳ ಪಶ್ಚಾತ್ತಾಪದ ಕಥೆ. ಹಲವಾರು ತಂದೆಗಳು ತಮ್ಮ ಕಷ್ಟವನ್ನು ಮಕ್ಕಳಿಗೆ ತೋರಿಸೋದಿಲ್ಲ. ಅವರು ತಮ್ಮ ಕನಸುಗಳನ್ನು ಬಿಟ್ಟು ಮಕ್ಕಳ ಭವಿಷ್ಯ ಕಟ್ಟುತ್ತಾರೆ. ರಾಮಯ್ಯನ ಹಳೆಯ ಚಪ್ಪಲಿ ಒಂದು ಸಾಮಾನ್ಯ ವಸ್ತುವಲ್ಲ. ಅದು ಅವನ ತ್ಯಾಗ, ಕಷ್ಟ, ಪ್ರೀತಿ, ಹಸಿವು ಮತ್ತು ಮಗನಿಗಾಗಿ ಮಾಡಿದ ಬಲಿದಾನದ ಸಂಕೇತ. ಅರವಿಂದ್ ದೊಡ್ಡವನಾದ ನಂತರ ಹಣ, ನಗರ ಜೀವನ, ಯಶಸ್ಸಿನಲ್ಲಿ ಮುಳುಗಿ ತಂದೆಯ ಪ್ರೀತಿಯನ್ನು ಗಮನಿಸಲಿಲ್ಲ. ಇದು ಇಂದಿನ ಹಲವರ ಜೀವನದ ನಿಜವಾದ ಪ್ರತಿಬಿಂಬ. ನಂತರ ಬರುತ್ತೀನಿ ಎಂಬ ಒಂದು ಮಾತು ಕೆಲವೊಮ್ಮೆ ಜೀವನ ಪೂರ್ತಿ ಪಶ್ಚಾತ್ತಾಪವಾಗಬಹುದು ಎಂಬುದನ್ನು ಕಥೆ ಹೇಳುತ್ತದೆ. ಕೊನೆಯಲ್ಲಿ ಅರವಿಂದ್ ಶಾಲೆ ಕಟ್ಟಿಸುವುದು ಒಂದು ಪರಿಹಾರ ಮಾತ್ರವಲ್ಲ, ಅದು ತಂದೆಯ ತ್ಯಾಗಕ್ಕೆ ಕೊಟ್ಟ ಗೌರವ. ಗಾಜಿನ ಪೆಟ್ಟಿಗೆಯಲ್ಲಿರುವ ಹಳೆಯ ಚಪ್ಪಲಿ ಹೇಳುವ ಸಂದೇಶ, ಮಕ್ಕಳ ಯಶಸ್ಸಿನ ಹಿಂದೆ ಹಲವಾರು ಬಾರಿ ಪೋಷಕರ ಹರಿದ ಜೀವನ ಇರುತ್ತದೆ. ಈ ಕಥೆಯ ದೊಡ್ಡ ಸಂದೇಶ, ತಂದೆ ತಾಯಿಯ ಪ್ರೀತಿ ಸಾಮಾನ್ಯವಾಗಿ ಮಾತಿನಲ್ಲಿ ಕಾಣುವುದಿಲ್ಲ, ಅವರ ತ್ಯಾಗದಲ್ಲಿ ಕಾಣುತ್ತದೆ. ಮತ್ತು ಇನ್ನೊಂದು ನೋವು ತುಂಬಿದ ಸತ್ಯ, ನಾವು ಯಶಸ್ಸಿಗಾಗಿ ಓಡುತ್ತಿರುವಾಗ ನಮ್ಮನ್ನು ಅಲ್ಲಿಗೆ ತಲುಪಿಸಿದವರನ್ನು ಮರೆತಬಾರದು. ಪ್ರಿಯ ಸ್ನೇಹಿತರೆ, ತಂದೆಯ ಹಳೆಯ ಚಪ್ಪಲಿ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ನನ್ನೇರಲು ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ನಿಮ್ಮ ಹೃದಯ ಮುಟ್ಟಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕನ್ನಡ ಕಥೆಗಳು, ಜೀವನದ ಪಾಠಗಳು ಮತ್ತು ಭಾವನಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಲಿರುವ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆತಬೇಡಿ. ಹೊಸ ಕಥೆಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತದೆ. ಥ್ಯಾಂಕ್ ಯು.